ಎಲ್ಲರಿಗೂ ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಎರ್ಕೋಡಲ್ಲಿರುವಂತಹ ರೋಸ್ ಗಾರ್ಡನ್ ತೋರಿಸ್ತಾ ಇದ್ದೀನಿ. ಆನ್ ದ ವೇ ಈ ಚರ್ಚ್ ಕಾಣಿಸ್ತು. ಎರ್ಕಾಡ್ ಲೇಕಿಂದ ಸುಮಾರು 3 ಕಿಲೋಮೀಟರ್ ದೂರದಲ್ಲಿರುವ ಇದು ರಾಣಿ ಸೀಟ್ ರೋಡ್ನಲ್ಲಿ ಕಂಡುಬರುತ್ತದೆ. ರೋಸ್ ಗಾರ್ಡನ್ನ ಎಂಟ್ರೆನ್ಸ್ನಲ್ಲಿ ಈ ಒಂದು ಕೆಸುವಿನ ಗಡ್ಡೆ ಮತ್ತು ಕೆಲವು ಹಣ್ಣುಗಳನ್ನು ಮಾರ್ತಾ ಇರ್ತಾರೆ. ಈ ಕೆಸುವಿನ ಗಡ್ಡೆಯ ಸೂಪು ಕಾಲು ನೋವಿಗೆ ತುಂಬಾ ಪರಿಣಾಮಕಾರಿ. ಈಗ ಶುರುವಾಯಿತು ನೋಡಿ ಹೂವುಗಳ ಸಂಭ್ರಮ. ಇಲ್ಲಿ 2500ಕ್ಕೂ ಹೆಚ್ಚು ಪ್ರಭೇದದ ಗುಲಾಬಿ ಹೂಗಳಿವೆ. ಹೂವುಗಳಲ್ಲಿ ಅತ್ಯಂತ ಚೆಂದದ ಹೂವು ಅಂದರೆ ಗುಲಾಬಿ ಹೂವು ಅಲ್ವಾ? ಈ ರೋಸ್ ಗಾರ್ಡನ್ ಸುಮಾರು 18.5 ಹೆಕ್ಟೇರ್ ವಿಸ್ತೀರ್ಣವನ್ನು ಹೊಂದಿದೆ. ಇಲ್ಲಿ ಬಟರ್ಫ್ಲೈ, ಬೋನ್ಸಾಯ್, ಆರ್ಕಿಡೇರಿಯಂ, ರಾಕ್ ಗಾರ್ಡನ್, ಫೋಲಿಯೇಜ್ ಗಾರ್ಡನ್ ಅಂತ ಥೀಮ್ ಗಾರ್ಡನ್ಸ್ಗಳು ಇವೆ. ಇಲ್ಲಿರೋ ಆರ್ಕಿಡೇರಿಯಂ ಗಾರ್ಡನ್ 1963ರಲ್ಲಿ ಶುರು ಮಾಡಲ್ಪಟ್ಟಿದ್ದು, ಇದು ಭಾರತದ 3ನೇ ದೊಡ್ಡ ಗಾರ್ಡನ್ ಆಗಿದೆ. ಆರ್ಕಿಡೇರಿಯಂ ಅಂದರೆ ಆರ್ಕಿಡ್ ಫ್ಲವರಿಂಗ್ ಪ್ಲಾಂಟ್ಸಿನ ಒಂದು ಕಲೆಕ್ಷನ್ನು. ನಶಿಸಿ ಹೋಗುವಂತಹ 30 ಆರ್ಕಿಡೇರಿಯಂ ಸ್ಪೀಷೀಸ್ನ ಕಾಪಾಡಿಕೊಂಡಿದ್ದಾರೆ. ಇಲ್ಲಿ ನೋಡಿ ಬಣ್ಣದ ಗುಲಾಬಿ ಹೂಗಳು, ನೋಡೋಕೆ ಎಷ್ಟು ಚಂದ. Red rose, orange. It is not red rose. 360-degree view of the rose garden. ಇಲ್ಲಿ ಪೈನ್ ಟ್ರೀ ಥರ ತುಂಬ ಉದ್ದನೆಯ ಮರಗಳು ಕಂಡುಬರುತ್ತವೆ. ಇವೆಲ್ಲ ಸೂರ್ಯನ ಬೆಳಕಿಗೋಸ್ಕರ ಹಪಹಪಿಸುತ್ತಾ ಉದ್ದ ಬೆಳೆದಿದ್ದಾವೇನೋ ಅಂತ ಅನಿಸುತ್ತೆ. ಅಂಜೂರ ಅಂದರೆ ನಮಗೆಲ್ಲ ಒಂದು ಡ್ರೈ ಫ್ರೂಟ್ ಅಂತ ಅಷ್ಟೇ ಗೊತ್ತು. ಬಟ್ ಎರ್ಕೋಡಲ್ಲಿ ತುಂಬ ಕಾಮನ್ ಮರ ಇದ್ದು ರಸ್ತೆ ಬದಿಗಳಲ್ಲೆಲ್ಲ ಬೆಳೆದಿರುತ್ತೆ. ಅಂಜೂರದ ಕಾಯಿಗಳನ್ನ ತುಂಬ ಹತ್ತಿರದಿಂದ ನೋಡಿ ನನಗೆ ತುಂಬಾ ಖುಷಿ ಆಯಿತು. ಅಂಜೂರದ ಎಲೆಗಳು ಎಷ್ಟು ಬ್ರೈಟ್ ಅಲ್ವಾ? ಕ್ಲೈಮೇಟ್ ಬೇಕಲ್ಲ ಇಂಪ್ರೂವಿಂಗ್ ದಿಸ್. ಗುಲಾಬಿ ಹೂವಿನ ಸೌಂದರ್ಯನ ಪದಗಳಲ್ಲಿ ವರ್ಣಿಸೋದು ಸ್ವಲ್ಪ ಕಷ್ಟನೇ ಸರಿ. ನಾನಿಲ್ಲಿ ಆರೆಂಜ್, ರೆಡ್, ವೈಟ್, ಗ್ರೀನ್, ಪಿಂಕ್, ಯೆಲ್ಲೋ ಶೇಡ್ಸ್ನ ಗುಲಾಬಿ ಹೂಗಳನ್ನು ನೋಡಿದೆ. ವಿಧವಾದ ಶೇಡ್ಸ್ನ ಗುಲಾಬಿ ಹೂಗಳನ್ನು ನೋಡೋದು ಕಣ್ಣಿಗೆ ಹಬ್ಬನೇ ಆಗಿತ್ತು. ಇಲ್ಲಿ ರೋಸ್ ಗಿಡನ ಹೇಗೆ ಬೆಳೆಯೋದು, ಕಸಿ ಹೇಗೆ ಮಾಡೋದು, ಒಂದೇ ಗಿಡದಲ್ಲಿ 2 ಕಲರ್ ಹೂಗಳನ್ನು ಹೇಗೆ ಬೆಳೆಯೋದು ಇತ್ಯಾದಿ ವಿಷಯಗಳ ಬಗ್ಗೆ ತರಬೇತಿ ಸಿಗುತ್ತಂತೆ. ಒಂದೇ ಗಿಡದಲ್ಲಿ 2 ಬಣ್ಣದ ರೋಸ್ಗಳನ್ನು ನೋಡಿ ಮನಸ್ಸಿಗೆ ತುಂಬಾ ಖುಷಿ ಆಯಿತು. ಫ್ಲವರ್ಸ್ ಆರ್ ಸ್ಮೈಲ್ಸ್ ಆಫ್ ದ ಫ್ಲೋರ್, ಸೊ ಡೋಂಟ್ ಪ್ಲಕ್ ದೆಮ್.
ಇಲ್ಲಿ ಊಟಿ ಥರ ಎಷ್ಟು ಚಂದವಾಗಿ ಉದ್ದನೆಯ ಮರಗಳಿದೆಯಲ್ಲ, ಇವುಗಳ ನೆರಳಲ್ಲಿ ಕೂತು ರಿಲ್ಯಾಕ್ಸ್ ಮಾಡಿದ್ವಿ. ಆ ಅನುಭವ ತುಂಬಾ ಚೆನ್ನಾಗಿತ್ತು. ಹೀಗೆ ಗುಡ್ಡದ ರೀತಿಯಲ್ಲಿ ಹತ್ಕೊಂಡು ಬಂದರೆ ನಮಗೆ ವ್ಯೂ ಪಾಯಿಂಟೇ ಸಿಕ್ಬಿಡೋದಾ. ಮಳೆ ಕೂಡ ಬರೋಕ್ಕೆ ಶುರು ಆಗಿತ್ತು. ಇನ್ನೂ ಹಾಗೆ ಟಾರ್ ರೋಡಲ್ಲಿ ಹತ್ಕೋತಾ ಬಂದರೆ ನಮಗೆ ಜೆಂಟ್ ಸೀಟ್ ಎಂಬ ವ್ಯೂ ಪಾಯಿಂಟ್ ಸಿಕ್ತು. ಏರ್ಕಾಡಿಗೆ ಬಂದಾಗ ರೋಸ್ ಗಾರ್ಡನ್ನ ಖಂಡಿತ ವಿಸಿಟ್ ಮಾಡಿ. ಸಬ್ಸ್ಕ್ರೈಬ್ ಟು ಮೈ ಚಾನಲ್.